ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕಲ್ಲಂಗಡಿ ಹಣ್ಣಿನ ಜ್ಯೂಸು, ದ್ರಾಕ್ಷಿ ಹಣ್ಣಿನ ಜ್ಯೂಸು ಹಾಗೆ ಕಿತ್ತಳೆ ಹಣ್ಣಿನ ಜ್ಯೂಸನ್ನ ಮಾಡ್ತಾಯಿದ್ದೀನಿ. ಅದಕ್ಕಂತಲೇ ಫಸ್ಟ್ ನಾನು ಕಲ್ಲಂಗಡಿ ಹಣ್ಣನ್ನು ತಗೊಂಡಿದ್ದೀನಿ. ನೆಕ್ಸ್ಟು ಈ ಜ್ಯೂಸಿಗೆ ಮುಖ್ಯವಾಗಿ ರಸನ ಪೌಡ್ರ್ ಬೇಕು. ರಸನ ಪೌಡ್ರು ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ. ಅದಕ್ಕಂತಲೇ ರಸನ ಪ್ಯಾಕೆಟು ತೊಗೊಂಬಂದಿದ್ದೀನಿ. ಫಸ್ಟು ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಅದು ನನಗೆ ಕಟ್ ಮಾಡೋಕ್ಕೆ ಬರ್ತಾಯಿಲ್ಲ. ಅಮ್ಮ ತೋರಿಸ್ತಾ ಇದ್ದಾರೆ ಈ ರೀತಿ ಕಟ್ ಮಾಡು ಅಂತ. ಆವಾಗ ಈಸಿ ಆಯಿತು ಕಟ್ ಮಾಡಲಿಕ್ಕೆ. ಇವಾಗ ಅದರೊಳಗಿರೋ ಬೀಜನೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು. ಅದಾದಮೇಲೆ ಸಿಪ್ಪೆನ ಸಪ್ರೇಟ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡಿರೋ ಹಣ್ಣನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕೆ ನಾನಿವಾಗ ಮಿಕ್ಸಿ ಜಾರ್ ತೊಗೊಂಡು ಕಟ್ ಮಾಡ್ಕೊಂಡಿರೋ ಹಣ್ಣನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಇದಕ್ಕೆ 1-2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ, ಏಲಕ್ಕಿ ಪೌಡ್ರ್ ಹಾಕಿ, ಹಾಗೆ ರಸನ ಪೌಡ್ರ್ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ನೀವು ಬೇಕಾದರೆ ಇದನ್ನು ಗ್ರೈಂಡ್ ಮಾಡಿದ್ಮೇಲೆ ಸೋಸ್ಕೊಂಡಾದರೂ ಕುಡಿಬೋದು, ಇಲ್ಲ ಹಾಗೆ ಡ್ರಿಂಕ್ ಮಾಡ್ಬೋದು. ಬೀಜ ತೆಗೆದಿದ್ರೆ ಏನು ಸೋಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಾಗೆ ಕುಡಿಬೋದು. ಬೀಜ ಕ್ಲೀನ್ ಮಾಡಿಲ್ಲ ಅಂದರೆ ಅದನ್ನು ಸೋಸ್ಕೊಂಡು ಕುಡಿಬೇಕು. ನೋಡಿ ಗ್ರೈಂಡ್ ಆಯಿತು. ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಕಪ್ ಒಳಗೆ ಹಾಕ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದು ಕಲ್ಲಂಗಡಿ ಹಣ್ಣಿನ ಜ್ಯೂಸು. ಕಲ್ಲಂಗಡಿ ಹಣ್ಣಿಗೆ ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಹಾಗಾಗಿ ಏಲಕ್ಕಿ ಪೌಡ್ರನ್ನ ಹಾಕ್ಕೋಬೇಕು. ಇವಾಗ ನಾನು ಹಾಗೆ ಆರೆಂಜನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವಾಗ ಆರೆಂಜ್ ಜ್ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ಅದನ್ನು ಸೇಮ್ ಒಂದು ಮಿಕ್ಸಿ ಜಾರಿಗೆ ಕ್ಲೀನ್ ಮಾಡಿ ಹಣ್ಣನ್ನು ಹಾಕಿ, ಅದ್ರ ಜೊತೆಗೆ ಏಲಕ್ಕಿ ಪೌಡ್ರು, ಸಕ್ಕರೆ ಹಾಗೆ ರಸನ ಪೌಡ್ರ್ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಸೇಮ್ ಪ್ರೊಸೀಜರ್. ಇದು ಬೇಸಿಗೆ ಕಾಲ ಆಗಿರೋದ್ರಿಂದ ತುಂಬ ಯೂಸ್ ಆಗುತ್ತೆ ನಮ್ಮ ದೇಹನ ತಂಪಾಗಿಡಲಿಕ್ಕೆ. ಹಾಗೆ ಐಸ್ ಕ್ಯೂಬ್ ಇದ್ದರೆ ಐಸ್ ಕ್ಯೂಬು ಹಾಕ್ಕೊಂಡು ಡ್ರಿಂಕ್ ಮಾಡ್ಬೋದು. ಈ ಬೇಸಿಗೆಯಲ್ಲಿ ತುಂಬಾ ಹೀಟ್ ಆಗ್ತಾ ಇರುತ್ತೆ ಮೈಯೆಲ್ಲ. ಹಾಗಾಗಿ ಇದು ತುಂಬಾ ಯೂಸ್ ಆಗುತ್ತೆ ಇಂಥ ಜ್ಯೂಸ್ಗಳನ್ನ ಮಾಡ್ಕೊಂಡು ಕುಡಿಲಿಕ್ಕೆ. ಅದಕ್ಕಂತಲೇ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಮನೆಯಲ್ಲೇ ನ್ಯಾಚುರಲಾಗಿ.
ಇದನ್ನು ಕೂಡ ಗ್ರೈಂಡ್ ಮಾಡಿಕೊಂಡು ಈ ರೀತಿ ಒಂದು ಗ್ಲಾಸ್ ಒಳಗಡೆ ಹಾಕ್ಕೊಂಡು ಕುಡಿಬೋದು, ಇಲ್ಲ ಸೋಸ್ಕೊಂಡು ಕುಡಿಬೋದು. ನಾನಿಲ್ಲಿ ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡಿರೋದ್ರಿಂದ ನಾನು ಹಾಗೆ ಹಾಕ್ಕೊತಾ ಇದ್ದೀನಿ, ಸೋಸ್ಕೊತಾ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ ಬಾಡಿನ ಕೂಲಾಗಿಡೋಕ್ಕೆ. ಇವಾಗ ಬೇಸಿಗೆ ಕಾಲ ಆಗಿದ್ದರಿಂದ ಇದು ತುಂಬಾ ಯೂಸಿಗೆ ಬರುತ್ತೆ ಈ ಥರ ಪಾನೀಯಗಳು. ಅದಕ್ಕೆ ಮನೆಯಲ್ಲೇ ಮಾಡ್ಕೊಂಡು ಕುಡಿಬೇಕು ನ್ಯಾಚುರಲ್ ಆಗಿ. ಇವಾಗ ನಾನು ದ್ರಾಕ್ಷಿ ಹಣ್ಣನ್ನು ಕ್ಲೀನ್ ಮಾಡಿ ಹಾಕ್ಕೊತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ. ಈ ರೀತಿ ಕ್ಲೀನ್ ಮಾಡಿ ಹಾಕ್ಕೋಬೇಕು. ಫಸ್ಟು ಹಣ್ಣುಗಳನ್ನ ಯಾವತ್ತೂ ತೊಳೆದು ಆಮೇಲೆ ಜ್ಯೂಸನ್ನ ಮಾಡ್ಕೊಂಡು ಕುಡಿಬೇಕು. ಫಸ್ಟಿಗೆ ತೊಳೆದಲ್ಲೇ ಹಾಗೆ ಯೂಸ್ ಮಾಡೋಂಗಿಲ್ಲ. ಸೇಮ್ ಇದಕ್ಕೂ ಸಕ್ಕರೆ 2 ಟೇಬಲ್ ಸ್ಪೂನ್ ಸಕ್ಕರೆ, ಹಾಗೆ ಏಲಕ್ಕಿ ಪೌಡ್ರು ಇಲ್ಲ ಏಲಕ್ಕಿನೇ ಆ್ಯಡ್ ಮಾಡ್ಬೋದು. ಹಾಗೆ ಅದಕ್ಕೆ ರಸನ ಪೌಡ್ರ್ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಸೇಮ್ ಪ್ರೊಸೀಜರ್. ಇದು ಕೂಡ ರೆಡಿ ಆಯಿತು. ಇದನ್ನು ಸಹ ಒಂದು ಗ್ಲಾಸಿಗೆ ಹಾಕ್ಕೋಬೇಕು. ನಾನಿಲ್ಲಿ ಬೀಜಗಳನ್ನ ಕ್ಲೀನಾಗಿ ತೆಗೆದಿದ್ದರಿಂದ ನಾನಿಲ್ಲಿ ಸೋಸ್ಕೊತಾ ಇಲ್ಲ. ನಾನು ಡೈರೆಕ್ಟಾಗಿ ಈ ರೀತಿ ಗ್ಲಾಸಿಗೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಸೋಸ್ಕೋಬಹುದು. ನೋಡಿ ರೆಡಿಯಾಗಿದೆ ಇವಾಗ ದ್ರಾಕ್ಷಿ ಹಣ್ಣಿನ ಜ್ಯೂಸು ಕೂಡ. ನೋಡಿ 3 ರೀತಿಯ ಜ್ಯೂಸ್ಗಳನ್ನ ನಾನಿವತ್ತು ತಯಾರಿಸಿದ್ದೀನಿ. ಫಸ್ಟು ದ್ರಾಕ್ಷಿ ಹಣ್ಣಿನ ಜ್ಯೂಸು, ಹಾಗೆ ಕಿತ್ತಳೆ ಹಣ್ಣಿನ ಜ್ಯೂಸು, ಹಾಗೆ ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನ. ಇವು ಕೂಡ ಬೇಸಿಗೆ ಕಾಲದ ತಂಪಾದ ಪಾನೀಯಗಳಲ್ಲಿ ಒಂದು. ಈ ರೀತಿ ಜ್ಯೂಸನ್ನ ಮಾಡಿಕೊಂಡು ಕುಡಿಬೋದು ಮನೆಯಲ್ಲಿ ನ್ಯಾಚುರಲಾಗಿ. ಅದಕ್ಕಂತಲೇ ಈಚೆ ಹೋಗಿ ಪರ್ಚೇಸ್ ಮಾಡ್ಕೊಂಬಂದು ಕುಡಿಯೋ ಅವಶ್ಯಕತೆ ಇರಲ್ಲ. ಈ ರೀತಿ ಮನೆಯಲ್ಲೇ ಜ್ಯೂಸ್ ಮಾಡಿಕೊಂಡು ಕುಡಿಬಹುದು ನಾವು. ನೋಡಿ ಇದ್ರ ಕಲರ್ ನೋಡಿದ್ರೆ ತುಂಬಾ ಚೆನ್ನಾಗಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸಲ ನಾನು ಟ್ರೈ ಮಾಡಬೇಕು. ನೋಡೋಣ, ಟ್ರೈ ಮಾಡ್ತೀನಿ ಚೆನ್ನಾಗಾಗಿದೆಯಾ ಇಲ್ವಾ ಅಂತ. ಕುಡಿದ ಮೇಲೆ ತಾನೇ ಗೊತ್ತಾಗೋದು ಯಾವ ರೀತಿ ಆಗಿದೆ ಅಂತ. ಅದಕ್ಕೆ ನಾನಿವಾಗ ಕುಡಿತಾ ಇದ್ದೀನಿ, ಟೇಸ್ಟ್ ಮಾಡ್ತಾಯಿದ್ದೀನಿ. ನಾನು ಆರೆಂಜ್ ಜ್ಯೂಸನ್ನ ಚೂಸ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗಿದೆ ಆರೆಂಜ್ ಜ್ಯೂಸು. ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿನೇ ಚೆನ್ನಾಗಿದೆ ಜ್ಯೂಸು. ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಹಾಗೆ ನನ್ನ ಚಾನಲಿಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಧನ್ಯವಾದಗಳು.